ಶ್ರೀ ವರಮಹಾಲಕ್ಷ್ಮಿ ವ್ರತ ಕಥೆ. ಸತ್ಯಲೋಕದ ಕಾಲದವದು ನೈಮಿಷಾರಣ್ಯದಲ್ಲಿ ಋಷಿ ಶ್ರೇಷ್ಠರೆಲ್ಲರೂ ಒಟ್ಟಾಗಿ ಸೇರಿ ಸಂದರ್ಭದಲ್ಲಿ ಸೂತ ಮಹರ್ಷಿಯನ್ನು ಕುರಿತು ಎಲ್ಲ ಋಷಿಮುನಿಗಳು ತಮ್ಮ ಪ್ರಾರ್ಥನೆಯನ್ನು ಮುಂದಿಟ್ಟರು. ಪುರುಷೋತ್ತಮರೇ, ತ್ರಿಕಾಲಜ್ಞಾನಿಗಳಾದ ನೀವು ಲೋಕದ ಸುಖ ಸೌಭಾಗ್ಯಕ್ಕಾಗಿ ಉತ್ತಮವಾದ ಯಾವುದಾದರೂ ಒಂದು ವ್ರತವಿದ್ದರೆ ಅದನ್ನು ತಿಳಿಸಿ ನಮ್ಮನ್ನು ಅನುಗ್ರಹಿಸುವಂತಾಗಲಿ ಎಂದು ವಿಭಿನ್ನವಿಸಿಕೊಂಡರು. ಅಸನ್ಮುಖಿಗಳಾದ ಸೂತ ಮಹರ್ಷಿಗಳು ಎಲ್ಲರನ್ನುದ್ದೇಶಿಸಿ, ಖಂಡಿತವಾಗಿಯೂ ಅಂತಹ ಒಂದು ವ್ರತವಿದೆ, ಇದರ ವೃತ್ತಾಂತವನ್ನು ಹೇಳುತ್ತೇನೆ ಕೇಳಿ ಎಂದು ತಿಳಿದರು. ಪ್ರಪಂಚದಲ್ಲಿ ಭಕ್ತಿಯಿಂದ ದೇವರನ್ನು ಪೂಜಿಸುವವರಿಗೆ ಅವರ ಇಷ್ಟಾರ್ಥಗಳನ್ನು ನೀಡುವ ಒಂದು ಅದ್ಭುತವಾದ ವ್ರತವುಂಟು. ಅದರ ಅನುಷ್ಠಾನವನ್ನು ತಿಳಿಸುತ್ತಿದ್ದೇನೆ. ಯಾರು ಶ್ರದ್ಧಾಭಕ್ತಿಯಿಂದ ಈ ವ್ರತವನ್ನು ಮಾಡುತ್ತಾರೋ ಅವರ ಸಮಸ್ತ ಕಾಮನೆಗಳು ಪೂರ್ಣಗೊಳ್ಳುತ್ತವೆ. ಇದಕ್ಕೆ ಸಂಬಂಧಿಸಿದಂತೆ ಶಿವ ಪಾರ್ವತಿಯರ ಒಂದು ವ್ರತದ ಕಥೆಯನ್ನು ತಿಳಿಸುತ್ತೇನೆ ಕೇಳಿ ಎಂದರು. ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿಯರು ಕುಳಿತಿರುವಾಗ ಪಾರ್ವತಿಯು ಶಿವನನ್ನು ಕುರಿತು, ಪತಿ ಶ್ರೇಷ್ಠನೇ, ಪ್ರಪಂಚದ ಜನರಿಗೆ ಸಕಲ ಸುಖ ಸೌಲಭ್ಯಗಳನ್ನು ಪಡೆಯಲು ಶ್ರೇಷ್ಠವಾದ ಯಾವುದಾದರೂ ವ್ರತವಿದೆಯೇ, ದಯವಿಟ್ಟು ತಿಳಿಸಿ ಎಂದು ಕೇಳಿಕೊಂಡಳು. ಸಂತುಷ್ಟನಾದ ಪರಮೇಶ್ವರನು, ದೇವಿಯೇ, ಸರ್ವ ಸಂಪತ್ತು, ಪುತ್ರ ಪ್ರೌತಾದಿಗಳು, ಧನ ಕನಕಗಳನ್ನು ಪ್ರದಾನಿಸುವ ಶ್ರೇಷ್ಠವಾದ ವ್ರತವೊಂದಿದೆ. ಅದೇ ಶ್ರೇಷ್ಠವಾದ ವರಮಹಾಲಕ್ಷ್ಮಿ ವ್ರತ. ಈ ವ್ರತವನ್ನು ಭಕ್ತಿಯಿಂದ ಹೆಂಗಸರು, ಗಂಡಸರು, ಮಕ್ಕಳು ಮಾಡಬಹುದು. ಶ್ರವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಯ ಸನಿಹದ ಶುಕ್ರವಾರದ ದಿನವೇ ಈ ವ್ರತವನ್ನು ಮಾಡಬೇಕು. ಈ ವ್ರತಕ್ಕೆ ಅಧಿದೇವತೆ ಮಹಾಲಕ್ಷ್ಮಿ. ಹಾಗೆ ಮಾಡಿದ ಪಕ್ಷದಲ್ಲಿ ಭಕ್ತರ ಅಭಿಷ್ಟಗಳೆಲ್ಲವೂ ಕೈಗೊಂಡು ಕಷ್ಟ ನಷ್ಟಗಳಿಂದ ವಿಮುಕ್ತಿ ಪಡೆಯುವರು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಕಥೆಯುಂಟು, ಅದನ್ನು ನಿನಗೆ ಹೇಳುವೆ ಕೇಳು ಎಂದು ಪಾರ್ವತಿ ದೇವಿಗೆ ಈ ಕಥೆಯನ್ನು ಹೇಳಲು ಸಿದ್ಧನಾದನು. ಒಂದಾನೊಂದು ಕಾಲದಲ್ಲಿ ಸಂಪತ್ಭರಿತ ವಿದರ್ಭ ದೇಶದ ರಾಜಧಾನಿಯಾದ ಕುಂಡಣಿ ನಗರದಲ್ಲಿ ದಟ್ಟ ದರಿದ್ರಳಾದಳು. ಸದಾ ಪತಿಯ ಆರೋಗ್ಯವೇ ಮುಖ್ಯವೆಂದು ತಿಳಿದು ಪತಿಯನ್ನು ಸಂತೋಷದಿಂದಿಡುತ್ತಿದ್ದ ಚಾರುಮತಿ ಎಂಬ ಸ್ತ್ರೀ ಇದ್ದಳು. ಇವಳ ಸದ್ಗುಣವನ್ನು ಮೆಚ್ಚಿ ಒಂದು ದಿನ ಆಕೆಯು ನಿದ್ದೆಯಲ್ಲಿದ್ದಾಗ ದೇವಿ ಮಹಾಲಕ್ಷ್ಮಿಯು ಸ್ವಪ್ನದಲ್ಲಿ ಪ್ರತ್ಯಕ್ಷಳಾದಳು. ಎಲೆ ಚಾರುಮತಿಯೇ, ನಿನ್ನ ಗುಣ ನಡತೆಯನ್ನು ಮೆಚ್ಚಿ ನಿನ್ನನ್ನು ಅನುಗ್ರಹಿಸಲು ನಾನು ಬಂದಿರುವೆ. ನಾನು ಹೇಳುವ ವಿಷಯವನ್ನು ಗಮನದಲ್ಲಿಟ್ಟು ಆಲಿಸು. ಇದರಿಂದ ನಿನ್ನ ಜೀವನದಲ್ಲಿ ಕಷ್ಟದ ದಿನಗಳು ನೀಗಿ ಸುಖ ಸಮೃದ್ಧಿಯನ್ನು ಹೊಂದುವೆ. ಇದೇ ಮುಂದೆ ಬರುವ ಶ್ರಾವಣ ಮಾಸದ 2ನೇ ಶುಕ್ರವಾರದ ಪ್ರದೋಷ ಕಾಲಕ್ಕೆ ಸರಿಯಾಗಿ ನನ್ನ ಈ ಪೂಜೆಯನ್ನು ಮಾಡಿದರೆ ಸಕಲ ಭೋಗ ಭಾಗ್ಯಗಳನ್ನು ಪಡೆಯುವೆ. ಆದರೆ ವ್ರತದ ಬಗ್ಗೆ ನಂಬಿಕೆ, ಭಕ್ತಿ ಬಹಳ ಮುಖ್ಯ. ಈ ವ್ರತವನ್ನು ಯಾರು ಬೇಕಾದರೂ ಮಾಡಬಹುದು. ಈ ಲೋಕದಲ್ಲಿ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುವರೋ ಅವರು ಸಕಲ ಸೌಭಾಗ್ಯಗಳನ್ನು ಪಡೆಯುವರು. ಅವರೇ ಸರ್ವೋತ್ತಮರು. ನೀನು ಈ ವ್ರತವನ್ನು ಮಾಡಿ ನಿನ್ನ ಕಷ್ಟಗಳನ್ನು ನೀಗಿಸಿಕೋ ಎಂದು ಹೇಳಿದ ದೇವಿ ಮಹಾಲಕ್ಷ್ಮಿಯು ಕಣ್ಮರೆಯಾದಳು. ನಿದ್ದೆಯಿಂದ ಎಚ್ಚರಗೊಂಡ ಚಾರುಮತಿಯು ತನ್ನ ಪರಿವಾರದವರಿಗೆ ದೇವಿ ಬಂದ ಅನುಗ್ರಹಿಸಿದ ವಿಷಯವನ್ನು ತಿಳಿಸಿದಳು. ಮುಂದೆ ಕಾಲ ಸರಿದಂತೆ ಶ್ರಾವಣ ಮಾಸದ 2ನೇ ಶುಕ್ರವಾರವೂ ಬಂತು. ಆ ದಿನ ಭಕ್ತಿ ಶ್ರದ್ಧೆಯಿಂದ ಚಾರುಮತಿಯು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿ ದೇವಿಯ ಕೃಪೆಯಿಂದ ಅಷ್ಟೈಶ್ವರ್ಯವನ್ನು ಪಡೆದಳು. ಮುಂದೆ ಪುತ್ರ ಪ್ರೌತಾದಿಗಳನ್ನು ಪಡೆದು ಸುಖದಿಂದ ಜೀವನ ಸಾಗಿಸಿ ಬಡವರಿಗೆ ಅನ್ನದಾನ ಮಾಡಿ ಬಂಧು ಮಿತ್ರರ ಪ್ರೀತಿಯನ್ನು ಗಳಿಸಿ ಸುಖ ಸಂತೋಷದಿಂದ ಬಾಳಿ ಸ್ವರ್ಗಲೋಕವನ್ನು ಸೇರಿದಳು. ಯಾರು ಭಕ್ತಿಯಿಂದ ಈ ವ್ರತವನ್ನು ಆಚರಿಸುತ್ತಾರೋ ಅವರು ಪ್ರಾಪಂಚಿಕ ಸುಖ ಸೌಭಾಗ್ಯಗಳನ್ನು ಪಡೆಯುತ್ತಾರೆ ಎಂದು ಶಿವನು ಚಾರುಮತಿಯ ವೃತ್ತಾಂತವನ್ನು ಪಾರ್ವತಿ ದೇವಿಗೆ ಅರುಹಿದನು. ಆಗ ಪಾರ್ವತಿ ದೇವಿಯು ಶಿವನನ್ನು ಕುರಿತು ವ್ರತದ ಪೂಜಾ ವಿಧಿವಿಧಾನಗಳನ್ನು ಬಗ್ಗೆ ಕೇಳುತ್ತಾಳೆ. ದೇವಿಯೇ, ಪುಣ್ಯಪ್ರದವಾದ ಈ ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಸ್ತ್ರೀಯರಾಗಲಿ ಪುರುಷರಾಗಲಿ ಭಕ್ತಿಯಿಂದ ಬೆಳಗಿನ ನಿತ್ಯ ಕರ್ಮಾನುಸಾರಗಳನ್ನು ಮುಗಿಸಿ ಶುಭ್ರ ವಸ್ತ್ರಗಳನ್ನು ಧರಿಸಬೇಕು. ಮನೆಯಲ್ಲಿ ಅಲಂಕೃತಗೊಳಿಸಿ ಶುದ್ಧ ಸ್ಥಳಗಳ ಮಂಟಪವನ್ನು ನಿರ್ಮಿಸಬೇಕು. ಅದರ ಮಧ್ಯೆ ಪಂಚವರ್ಣದಿಂದ ಅಷ್ಟದಳ ಪದ್ಮವನ್ನು ರಚಿಸಿ ಅದರ ಮಧ್ಯೆ ಮಾವಿನ ಚಿಗುರುಗಳಿಂದ ಕೂಡಿದ ಕಳಸವನ್ನಿಟ್ಟು ಪ್ರಾಣ ಪ್ರತಿಷ್ಠಾಪಿಸಿ ಶ್ರೀ ವರಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ದೇವಿಯನ್ನು ಷೋಡೋಪಚಾರ ಪೂಜೆಯಿಂದ ತೃಪ್ತಿಪಡಿಸಿ ಯೋಗ್ಯ
ಯೋಗ್ಯನಾದ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿ ಯಥಾಶಕ್ತಿ ದಕ್ಷಿಣೆಯನ್ನು ನೀಡಿ ಈ ವ್ರತವನ್ನು ಭಕ್ತಿಯಿಂದ ಮಾಡಬೇಕು. ಆಗ ಅವರ ಸಕಲ ಕಾಮನೆಗಳು ಪೂರ್ಣಗೊಳ್ಳುತ್ತವೆ ಎಂದು ದೇವಿ ಪಾರ್ವತಿಗೆ ಪರಶಿವನು ವ್ರತದ ಬಗೆಗಿನ ವಿವರವನ್ನು ವಿವರವಾಗಿ ತಿಳಿಸಿದರು. ಸೂತ ಮಹರ್ಷಿಗಳು ಋಷಿಮುನಿಗಳಿಗೆ ವ್ರತದ ಬಗೆಗಿನ ನಿಯಮಗಳನ್ನು ಹೇಳಿದಾಗ ಅವರೆಲ್ಲರೂ ಸಂತೋಷಭರಿತರಾದರು. ಇಂತಹ ಶ್ರೇಷ್ಠವಾದ ಪರಮ ಪವಿತ್ರವಾದ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಮಾಡುತ್ತಾರೋ ಪಾಲ್ಗೊಳ್ಳುತ್ತಾರೋ ಅವರ ದಾರಿದ್ರ್ಯ ದುಃಖಗಳು ನಾಶವಾಗಲಿ, ಅಷ್ಟೈಶ್ವರ್ಯ ಪುತ್ರ ಪೌತ್ರಾದಿಗಳನ್ನು ಪಡೆದು ಸಂತೋಷವಾಗಿ ಜೀವನವನ್ನು ಪಡೆಯುತ್ತಾರೆ.